ಶಿಡ್ಲಘಟ್ಟ ಮುಸಲ್ಮಾನ್ ಬಾಂಧವರಿಗೆ ಸೀಕಲ್ ರಾಮಚಂದ್ರ ಗೌಡ ಭರ್ಜರಿ ಗಿಫ್ಟ್. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ನಗರ ಮುಸಲ್ಮಾನ್ ಬಾಂಧವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರಿಂದ ರಂಜಾನ್ ಹಬ್ಬಕ್ಕೆ ಭರ್ಜರಿ ಗಿಫ್ಟ್. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ದಿನಾಂಕ 5 ಮಾರ್ಚ್ 2026ರಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡನವರು ಶಿಡ್ಲಘಟ್ಟ ನಗರದ ಮುಸಲ್ಮಾನ್ ಬಾಂಧವರಿಗೆ ಸರಿಸುಮಾರು 1000 ರಾಮದನ್ ಕರೀಂ ಎನ್ನುವ ಕಿಟ್ ವಿತರಣೆ ಮಾಡಿದರು. ಹಾಗೂ ಇದರಿಂದ ಮುಸಲ್ಮಾನ್ ಬಾಂಧವರಲ್ಲಿ ಸಂತಸ ಮೂಡಿ ಬಂದಿತು. ಈ ಕಿಟ್ನಲ್ಲಿ ದಿನಸಿ ಸಾಮಗ್ರಿಗಳು 1 ತಿಂಗಳಿಗೆ ಆಗುವಷ್ಟು ಇತ್ತು. ಹಾಗೂ ಸೀಕಲ್ ರಾಮಚಂದ್ರ ಗೌಡನವರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಶಿಡ್ಲಘಟ್ಟ ಗ್ರಾಮಾಂತರ ಅಧ್ಯಕ್ಷ ಸೀಕಲ್ ಆನಂದ ಗೌಡ ಹಾಗೂ ಸುರೇಂದ್ರ ಗೌಡ ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ನವೀನ್ ಗರುಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಇಡೀ ನಮ್ಮ ಮುಸಲ್ಮಾನ್ ಬಾಂಧವರ ರಂಜಾನ್ ಹಬ್ಬ ನಡೀತಾ ಇದೆ. ಅವರಿಗೆ ಪವಿತ್ರವಾದ 1 ತಿಂಗಳು ಉಪವಾಸದ ಏನು ಹಬ್ಬ ಇದೆ, ಆ ಒಂದು ಹಬ್ಬಕ್ಕೆ ನಾವು ವರ್ಷ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ಒಂದಷ್ಟು ಹಬ್ಬಕ್ಕೆ ಅದ್ದೂರಿಯಾಗಿ ಮಾಡ್ತಾರೆ. ಈ ದಿನ ಇಡೀ ಪ್ರಪಂಚದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶ. ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮ ಸ್ನೇಹಿತರು ಸೇರಿ ದುಬೈ ಅಂತೆ ಸುಮಾರು ದೇಶಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳ ಎತ್ಕೊಂಡು ಊಟ್ಬಿಟ್ಟು ಬುರ್ಜ್ ಖಲೀಫಾದ ಮನೆ ತಗೊಂಡವರು ಎಷ್ಟು ನನ್ನ ಸ್ನೇಹಿತರು. ಆದರೆ ಇವತ್ತು ಸುಮಾರು ಜನ ನಾವು ಯಾಕಪ್ಪ ನಮ್ಮ ದೇಶ ಬಿಟ್ಟು ಹೋದ್ವಿ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಮೋದಿಜಿಯವರ ನಾಯಕತ್ವ ಇಡೀ ದೇಶದಲ್ಲೇ ಸರ್ವರಿಗೂ ಪ್ರಧಾನಮಂತ್ರಿ ಅವರು, ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ, ವಿಶ್ವ ನಾಯಕ ಆಗ್ತಕ್ಕಂಥ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕರ ಒಂದು ನಾಯಕತ್ವದಲ್ಲಿ ನಾವು ಎಲ್ಲ ಯುವಕರು ಕೂಡ ರಾಜಕಾರಣಕ್ಕೆ ದಾಪುಗಾಲಿಟ್ಟು ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಉದ್ದೇಶ ಮೋಟೋ ಕೂಡ ಒಬ್ಬ ರೈತನ ಮಗನಾಗಿ ವ್ಯವಸಾಯ ಮಾಡಿ ಸಾಕಷ್ಟು ಉದ್ದಿಮೆಗಳನ್ನು ಸುಮಾರು ಒಂದು 25 ವರ್ಷ 30 ವರ್ಷ ನಾನು ಪ್ರಪಂಚ ಸುತ್ತಿದ್ದೀನಿ, ಇಡೀ ದೇಶದಲ್ಲಿ ವ್ಯಾಪಾರ ಮಾಡಿದ್ದೀನಿ. ಕೊನೆಗೆ ಇವತ್ತು ನನಗೆ 50 ವರ್ಷ ಆಗಿದೆ. ದೇವರು ಕೊಟ್ಟಿರ್ತಕ್ಕಂಥ ಆಯಸ್ಸಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವಾಸ್ತವಾಂಶ ಇವತ್ತು ನೋಡಿದ್ರೆ ರೈತರಿಗೆ ಅಲ್ಲೋಲ ಕಲ್ಲೋಲ ಜೀವನ ಆಗ್ತಾ ಇದೆ. ನೀರಿಲ್ಲ, 1500 ಎಕರೆ ನೀರಿಲ್ಲ, ಕೊಚ್ಚೆ ನೀರಾದರೂ ಪರವಾಗಿಲ್ಲ ಕೂಡಪ್ಪ ಅಂತ ತಗೊಂಡಿರ್ತಕ್ಕಂಥ ನಮ್ಮ ರೈತರು ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಮುಸಲ್ಮಾನರ ಬಾಂಧವರ ಒಂದು ಏರಿಯಾಗೆ ಹೋಗಿ ನೋಡಿದವಾಗ ಸಾಕಷ್ಟು ಸಾಹುಕಾರರು ಇದ್ದಾರೆ. ಅದೇ ಥರ ತುಂಬ ತಳಮಟ್ಟಕ್ಕೆ ಬಡವರು ಕೂಡ ಇದ್ದಾರೆ. ಆ ಒಂದು ರೇಷ್ಮೆಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಳೆಲ್ಲ ಪಾಪ ಅವ್ರದ್ದು ಕೈ ಥರ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಟ್ಟಕ್ಕೆ ಬಡತನ ಇರ್ತಕ್ಕಂಥದ್ದು ಕೂಡ ಹಿಂದೂಗಳಲ್ಲೂ ಇದೆ, ಮುಸ್ಲಿಮ್ರಲ್ಲೂ ಇದೆ.
ಆದರೆ ಓಟುಗೋಸ್ಕರ ಎಲೆಕ್ಷನ್ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ, ಅದು ಸ್ವಾರ್ಥಕ್ಕಾಗಿ ನಮಗೋಸ್ಕರ ನಾವು ರಾಜಕಾರಣ ಮಾಡೋದಂಗೆ ಆಗುತ್ತೆ. 2023 ಇಸ್ವಿ ಎಲೆಕ್ಷನ್ ಆದವಾಗಿಂದ ಇವತ್ತಿಗೂ ಕೂಡ ಓಟ್ಗೋಸ್ಕರ ನಾವು ಯಾವತ್ತೂ ಸರ್ವಿಸ್ ಮಾಡ್ತಕ್ಕಂಥ ಮೋಟೋ ಇಟ್ಕೊಂಡಿಲ್ಲ. BJP ಅಂತ ಹೇಳಿದ್ರೆ ಮುಸಲ್ಮಾನರು ಹಾಕೋದೇ ಇಲ್ಲ ಅಂತಕ್ಕಂಥ ಎಲ್ಲರೂ ಮಾತಾಡ್ತಾರೆ. ಅವ್ರು ಹಾಕ್ಲಿ ಬಿಡಲಿ, ಮಾನವೀಯತೆಯಿಂದ ಸೇವೆ ಮಾಡಿ ಬಂದಿರತಕ್ಕಂಥ ಮನೋಭಾವನೆಯಲ್ಲಿ ಇವತ್ತು 2 ವರ್ಷದಿಂದ ಕೊಟ್ಟಿದ್ವಿ. ಈ ವರ್ಷ ಕೂಡ ರಂಜಾನ್ಗೆ ಬಡವರಿಗೆ 30 ದಿವಸಕ್ಕೆ ಆಗ್ತಕ್ಕಂಥ ಒಂದು ಕುಟುಂಬಕ್ಕೆ ಆಗ್ತಕ್ಕಂಥ ಒಂದು ಕಿಟ್ ಕೊಡ್ಬೇಕಂತಕ್ಕಂಥ ನಿರ್ಧಾರ ಮಾಡಿದ್ವಿ, ಕೊಡ್ತಾ ಇದ್ವಿ, ಇವತ್ತು ಕೊಟ್ಟಿದ್ವಿ. ಸುಮಾರು ಒಂದು 1000 ಕಿಟ್ನ 1000 ಫ್ಯಾಮಿಲಿಗೆ ನಾವು ಟೌನಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ಅವ್ರು ಇದ್ದಾರೆ, ಅವ್ರನ್ನೂ ಕೂಡ ಗುರುತಿಸಿ ನಾವು ಇವತ್ತು ನಮ್ಮ ಮುಖಂಡರ ಕೈಗೆ ಜವಾಬ್ದಾರಿ ಕೊಟ್ಟು ಬಡವರು ಮಾತ್ರ ಕರ್ಕೊಂಬರಪ್ಪ ಅಂತೇಳಿ ಅವ್ರಿಗೊಂದಷ್ಟು ಟೋಕನ್ಗಳು ಕೊಟ್ಟು ಬಡವರಿಗೆ ಹಂಚತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ಮುಂಬರುವ ನಮ್ಮ ಹಿಂದೂಗಳಿಗೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷ. ಕಳೆದ ವರ್ಷ ಕೂಡ ನಾವು ಒಂದಷ್ಟು ಬಡವರಿಗೆ ಕಿಟ್ಗಳನ್ನು ಕೊಟ್ಟಿದ್ವಿ. ಈ ಬಾರಿ ಕೂಡ ಹಿಂದೂಗಳಿಗೂ ಕೂಡ ಬಡವರಿಗೆ ಯುಗಾದಿಗೆ ಹಬ್ಬಕ್ಕೆ ಆಗಷ್ಟು ಸಾಮಗ್ರಿಗಳನ್ನು ಕಿಟ್ ಕೊಡ್ಬೇಕಂತಕ್ಕಂಥ ಒಂದು ನಮ್ಮ ಯೋಜನೆ ಇದೆ. ನಮ್ಮ RCG ಫೌಂಡೇಶನ್ನಿಂದ, ನಮ್ಮ ಹಾಸ್ಪಿಟಲ್ ಟ್ರೈಲರ್ ವತಿಯಿಂದ ಆ ಕೆಲಸ ಕೂಡ ಈ ಮುಂದೆ ಬರ್ತಕ್ಕಂಥ ಹಬ್ಬಕ್ಕೆ ಯುಗಾದಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿ. ಧನ್ಯವಾದ.